ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಲಿ ನಾವು ಬಾಡಿ ಬ್ಯಾಲೆನ್ಸ್ ಬಗ್ಗೆ ಮಾತಾಡಿದ್ವಿ. ಯಾಕೆ ಬಾಡಿ ಬ್ಯಾಲೆನ್ಸು ಒಂದು ಗಿರೆಬಾಜಲ್ಲಿ ಅಷ್ಟು ಇಂಪಾರ್ಟೆಂಟ್ ಅಂತ. ನೋಡಿ ಫ್ರೆಂಡ್ಸ್, ಬಾಡಿ ಬ್ಯಾಲೆನ್ಸು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದರೆ ಎಲ್ಲ ಅಂಶಗಳು ಇರುತ್ತೆ ಅಕ್ಕಿಯಲ್ಲಿ, ಆದರೆ ಬಾಡಿ ಬ್ಯಾಲೆನ್ಸ್ ಹೊರಟೋಗುತ್ತೆ ಅದರಲ್ಲಿ. ಓಕೆನಾ? ಅದೊಂದು ಬೇಸಿಕ್ ಪಾಯಿಂಟ್ ಥರ ಗಿರೆಬಾಜಲ್ಲಿ. ಈ ವಿಡಿಯೋಲಿ ನಾವು ಬಾಡಿ ಲೆಂತ್ ಬಗ್ಗೆ ಮಾತಾಡೋಣ. ಯಾವ ಥರ ಪ್ರಪೋರ್ಷನೇಟ್ ಆಗಿರಬೇಕು, ಅಂದರೆ ಸಮವಾಗಿರಬೇಕು. ಓಕೆನಾ? ಈಗ ಈ ವಿಡಿಯೋಲಿ ನಾವು ಕತ್ತು ಲೆಂತು ಮತ್ತು ಬಾಲ ಲೆಂತು ಎರಡೂ ಸಮವಾಗಿ ಇರಬೇಕು. ಓಕೆನಾ? ನಾನು ತೋರಿಸ್ತೀನಿ ನೋಡಿ ಈ ಅಕ್ಕಿಯಲ್ಲಿ ಯಾವ ಥರ ಅಂತ. ನೋಡಿ, ಈ ಕತ್ತು ಲೆಂತ್ ನೋಡ್ಕೊಳ್ಳಿ. ಕತ್ತು ಲೆಂತ್ ಎಷ್ಟಿದೆ, ಬಾಲ ಲೆಂತು ಅಷ್ಟೇ ಇದೆ ಅಕ್ಕಿಯಲ್ಲಿ. ಓಕೆನಾ? ರಫ್ಲಿ ನಾನು ತೋರಿಸ್ತಾ ಇದ್ದೀನಿ. ಕತ್ತು ಲೆಂತು ಎಷ್ಟಿರಬೇಕು, ಬಾಲ ಲೆಂತು ಅಷ್ಟೇ ಇದೆ. ಓಕೆನಾ? ಎರಡು ಹೆಂಗಿದೆ, ಸಮವಾಗಿದೆ. ಈ ಥರ ಅಕ್ಕಿಗಳನ್ನು ನೀವು ಚೂಸ್ ಮಾಡಿ. ಓಕೆನಾ? ಮತ್ತು ಕತ್ತು ಲೆಂತ್ ಜಾಸ್ತಿ ಆದರೆ ಏನಾಗತ್ತೆ, ಬಾಲ ಲೆಂತ್ ಜಾಸ್ತಿ ಆದರೆ ಏನಾಗುತ್ತೆ ನಾನು ಹೇಳ್ತೀನಿ ಈ ವಿಡಿಯೋಲ್ಲಿ. ನೋಡ್ಕೊಳ್ಳಿ. ಇದೊಂದು ಅಕ್ಕಿ ನೋಡಿ ಫ್ರೆಂಡ್ಸ್. ಈ ಅಕ್ಕಿಯಲ್ಲಿ ನೋಡಿ, ಕತ್ತು ಲೆಂತು ಎಷ್ಟಿದೆ, ಬಾಲ ಲೆಂತು ಅಷ್ಟೇ ಇದೆ. ಅರ್ಥ ಆಗ್ತಾಯಿದೆ ನಿಮಗೆ? ಈ ಥರ ಅಕ್ಕಿಗಳನ್ನ ನೀವು ಚೂಸ್ ಮಾಡಿ. ಎರಡೂ ಈಕ್ವಲ್ ಆಗಿರಬೇಕು, ಎರಡೂ ಸಮವಾಗಿರಬೇಕು. ಪ್ರಪೋರ್ಷನೇಟ್ ಅಂತೀವಿ ಇಂಗ್ಲೀಷಲ್ಲಿ, ಪ್ರಪೋರ್ಷನೇಟ್ ಆಗಿರಬೇಕು. ಎರಡೂ ಸೇಮ್ ಪ್ರಪೋರ್ಷನಲ್ಲಿ ಇರಬೇಕು. ಓಕೆನಾ? ಮತ್ತು ಈ ಅಕ್ಕಿಯಲ್ಲಿ ನೋಡಿ ಯಾವ ಥರ ಅದು ಇದೆ ಅಷ್ಟೇ ಅದು. ನೋಡಿ, ಸ್ವಲ್ಪ ಲೆಂತು ಜಾಸ್ತಿ ಇದೆ ನೋಡಿ, ಬಾಲ ಲೆಂತು ಕರೆಕ್ಟ್ ಆ ಥರನೇ ಇದೆ, ಸೇಮ್. ಓಕೆನಾ? ಮತ್ತು ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲೂ ಸೇಮ್ ಆ ಥರನೇ ಇದೆ. ಈ ಥರ ಅಕ್ಕಿಗಳನ್ನು ನೀವು ಚೂಸ್ ಮಾಡಿ. ಓಕೆನಾ? ಮತ್ತು ಈ ಅಕ್ಕಿಯಲ್ಲಿ ನೋಡಿ, ತುಂಬ ಒಳ್ಳೆಯ ಅಕ್ಕಿ ಫ್ರೆಂಡ್ಸ್. ಇದು ಯಾವ ಥರ ನೆಕ್ ಲೆಂತ್ ನೋಡಿ, ಮತ್ತು ಬಾಲ ಲೆಂತು, ಟೈಲ್ ಲೆಂತ್ ನೋಡಿ, ಬ್ಯಾಲೆನ್ಸ್ ನೋಡಿ ಅಕ್ಕಿಯಲ್ಲಿ. ಇಂಪಾರ್ಟೆಂಟ್ ಹೇಳಿದ್ರೆ ಬ್ಯಾಲೆನ್ಸ್ ನೋಡಿ ಯಾವ ಥರ ನಿಂತಿದೆ, ಅದು ಫುಲ್ ಬ್ಯಾಲೆನ್ಸಲ್ಲಿ ನಿಂತಿದೆ ಅಕ್ಕಿ. ಮತ್ತು ಇದೊಂದು ಇರಾನಿಯನ್ ಪಿಜನ್ ಫ್ರೆಂಡ್ಸ್. ಇದಕ್ಕೆ ನಾನು ಏನು ತೋರಿಸ್ತೀನಿ ಇದರಲ್ಲಿ ಅಂದರೆ ಬ್ಯಾಲೆನ್ಸ್ ತೋರಿಸ್ತಾರೆ ನಿಮಗೆ. ಬ್ಯಾಲೆನ್ಸ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಅಂತ. ಓಕೆನಾ? ಸೇಮ್ ಇದರಲ್ಲೂ ನೋಡಿ, ಕತ್ತು ಲೆಂತ್ ನೋಡ್ಕೊಳ್ಳಿ, ಬಾಲ ಲೆಂತ್ ನೋಡ್ಕೊಳ್ಳಿ, ಎರಡು ಸೇಮ್ ಆಗಿದೆ. ಇದೊಂದು ಇರಾನಿಯನ್ ಪಿಜನ್ ಫ್ರೆಂಡ್ಸ್. ಇದು ಬ್ಯಾಲೆನ್ಸ್ ನೋಡಿ ಫ್ರೆಂಡ್ಸ್. ಈ ಥರ ಬ್ಯಾಲೆನ್ಸ್ ಇರೋದು ಅಕ್ಕಿ ನೀವು ಚೂಸ್ ಮಾಡಿ. ಓಕೆನಾ? ಲೆಂತು ನೋಡ್ಕೊಳ್ಳಿ, ಕತ್ತು ಲೆಂತ್ ನೋಡ್ಕೊಳ್ಳಿ, ಬಾಲ ಲೆಂತ್ ನೋಡ್ಕೊಳ್ಳಿ ಯಾವ ಥರ ಈಕ್ವಲ್ ಆಗಿದೆ ಅಂತ. ಇದೊಂದು ಅಕ್ಕಿ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಗ್ಗಿದೆ ಕತ್ತು, ಆದ್ರೇನು ಕತ್ತು ಲೆಂತು ಬಾಲ ಲೆಂತು ಎರಡು ಈಕ್ವಲ್ ಆಗಿದೆ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ಇದೊಂದು ಗುಡ್ ಎಕ್ಸಾಂಪಲ್ ನಿಮಗೆ ಕಲಿಯೋಕ್ಕೆ. ಇಲ್ಲೇನಾಗಿದೆ ಅಂದರೆ, ಕತ್ತು ಲೆಂತುಗಿಂತ ಬಾಲ ಲೆಂತು ಜಾಸ್ತಿ ಇದೆ. ನಾನು ತೋರಿಸ್ತೀನಿ ನೋಡಿ. ಈಗ ಕತ್ತು ಲೆಂತು ಇಷ್ಟಿದೆ ಅಂದರೆ ನೋಡಿ, ಬಾಲ ಲೆಂತು ಎಷ್ಟು ಉದ್ದ ಐತೆ ಅಂತ. ಓಕೆನಾ? ಬಾಲ ಲೆಂತು ಜಾಸ್ತಿ ಇದೆ ಇದರಲ್ಲಿ ನೋಡಿ, ಕತ್ತು ಲೆಂತು ಚಿಕ್ಕದಾಗಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಬ್ಯಾಲೆನ್ಸ್ ಇದೆ, ಬಾಡಿ ಬ್ಯಾಲೆನ್ಸ್ ಐತೆ. ಓಕೆ, ಆದರೆ ಅದು ಗಾಳಿಯಲ್ಲಿ ಹಾರುವಾಗ ಬ್ಯಾಲೆನ್ಸ್ ಸಿಗಲ್ಲ. ಆಗ ಏನಾಗುತ್ತೆ ಅಂದರೆ, ಇಲ್ಲಿ ಲೋಡ್ ಜಾಸ್ತಿ ಹಿಂದೆ. ಯಾಕೆ? ಬಾಲ ಲೆಂತ್ ಜಾಸ್ತಿ ಇದೆ, ಲೋಡ್ ಜಾಸ್ತಿ. ಆಗ ಏನಾಗುತ್ತೆ, ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ. ಓಕೆನಾ? ಬಾಜಿ ಜಾಸ್ತಿ ಮಾಡ್ಕೊಳತ್ತೆ. ನೀವೇನು ಮಾಡಬೇಕಂತೆ, ಇಲ್ಲಿವರೆಗೂ ಬಾಲ ಕತ್ತರಿಸ್ತೀರ. ನಾನು ತೋರಿಸ್ತೀನಿ ವೈಟ್ ಮಾರ್ಕರಲ್ಲಿ. ಇಲ್ಲಿವರೆಗೂ ಬಾಲ ಕತ್ತರಿಸ್ತೀರ. ಆಗ ಏನಾಗುತ್ತೆ, ಅಕ್ಕಿ ಕರೆಕ್ಟಾಗಿ ಗಾಳಿಯಲ್ಲಿ ಬ್ಯಾಲೆನ್ಸಲ್ಲಿ ಆಡತ್ತೆ, ಬಾಜಿ ಕಂಟ್ರೋಲ್ ಮಾಡ್ಕೊಳತ್ತೆ, ಪರ್ಫಾರ್ಮೆನ್ಸು ಲಾಂಗ್ ಆಗುತ್ತೆ. ನೀವು ಕಟ್ ಮಾಡ್ದಿರ ಬಿಟ್ಟರೆ ಏನಾಗುತ್ತೆ, ಬಾಜಿ ಜಾಸ್ತಿ ಮಾಡ್ಕೊಳತ್ತೆ, ಪರ್ಫಾರ್ಮೆನ್ಸು ಕಮ್ಮಿ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜು ಬಾಲ ಜಾಸ್ತಿ ಲೆಂತ್ ಇದ್ದರೆ. ಓಕೆನಾ? ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ನಿಮಗೆ ಒಳ್ಳೆ ಎಕ್ಸಾಂಪಲ್ ನಾನು ತೋರಿಸ್ತಾ ಇರೋದು, ನೀವು ನೋಡ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಬಾಲ ಲೆಂತ್ ಜಾಸ್ತಿ ಇದೆ ಅಂದರೆ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ, ಗಾಳಿಯಲ್ಲಿ ಬ್ಯಾಲೆನ್ಸ್ ಸಿಗಲ್ಲ. ಅದಕ್ಕೆ
ಅದಕ್ಕೆ ಬ್ಯಾಲೆನ್ಸ್ ಸಿಗಲ್ಲ ಗಾಳಿಯಲ್ಲಿ. ಆಗ ಬಾಜಿ ಜಾಸ್ತಿ ಮಾಡಿಕೊಂಡು ಪರ್ಫಾರ್ಮೆನ್ಸಲ್ಲಿ ನಿಮಗೆ ಏರ್ಪೇರ್ ಬರುತ್ತೆ. ಆಗ ಏನು ಮಾಡ್ತೀರಾ ನೀವು, ಅಲ್ಲಿ ಕಟ್ ಮಾಡ್ತೀರಾ ಬಾಲ, ಕಟ್ ಮಾಡಿಬಿಡಿ, ಆಮೇಲೆ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ. ಮತ್ತು ಇಲ್ಲೂ ನೋಡಿ ಫ್ರೆಂಡ್ಸ್, ಸೇಮ್ ಇಲ್ಲೂ ಬಾಲ ಲೆಂತ್ ಜಾಸ್ತಿ ಇದೆ, ಕತ್ತು ಲೆಂತ್ ಕರೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ಅದು ನಾವು ಇದು ರೆಕ್ಕೆ ಇದೆ ಅಲ್ಲ, ರೆಕ್ಕೆ ನೋಡಿ, ರೆಕ್ಕೆ ಸ್ವಲ್ಪ ಕಮ್ಮಿನೇ ಇರುತ್ತೆ, ಬಾಲ ಜಾಸ್ತಿ ಲೆಂತ್ ಇರುತ್ತೆ. ಓಕೆನಾ. ಆ ಥರ ನೀವು ಆರಾಮಾಗಿ ಬಾಲ ಕಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಇಕ್ಕಿದೆ ಅಂತ ಬಾಲ ನಿಮಗೆ ಬಾಲ ಈಕ್ವಲಾಗಿ ಕಾಣಿಸ್ತಾ ಇದೆ, ರೆಕ್ಕೆ ಬಾಲ ಈಕ್ವಲಾಗಿ ಕಾಣಿಸ್ತಾ ಇದೆ, ಅದು ಕರೆಕ್ಟಾಗಿ ನಿಂತ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಅಕ್ಕಿ. ಇಲ್ಲೂ ಅಷ್ಟೇ, ಕತ್ತು ಲೆಂತ್ ಚಿಕ್ಕದು, ಬಾಲ ಲೆಂತು ಜಾಸ್ತಿ. ಆಗ ಏನು ಮಾಡ್ತೀರಾ, ಬಾಲ ಕಟ್ ಮಾಡಿ ಆಮೇಲೆ ನೋಡಿ ಅಕ್ಕಿ ಆಟ, ಬಾಜಿ ಕಂಟ್ರೋಲ್ ಇರುತ್ತೆ. ಮತ್ತು ನಿಮಗೆ ಏನು ಬರುತ್ತೆ, ಅದು ಬಾಜಿ ಕಂಟ್ರೋಲಾಗಿ ಬರುತ್ತೆ. ಮತ್ತು ಪರ್ಫಾಮೆನ್ಸಲ್ಲಿ ಜಾಸ್ತಿ ನಿಮ್ಗೆ ಕರೆಕ್ಟಾಗಿ ಪರ್ಫಾಮೆನ್ಸು ಸಿಗತ್ತೆ. ಓಕೆನಾ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಇದನ್ನು ತೋರಿಸಿದೆ ಫ್ರೆಂಡ್ಸ್ ನಾನು. ನೋಡಿ ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾವ ಥರ ಸಮವಾಗಿರ್ಬೇಕು ಫ್ರೆಂಡ್ಸ್. ಇಂಪಾರ್ಟೆಂಟ್ ಅಂದರೆ ಈಕ್ವಲ್ ಆಗಿರ್ಬೇಕಷ್ಟೆ. ಓಕೆನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಕ್ವಲ್ ಆಗಿದೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗಿದೆ ಅಂದರೆ ಉಲ್ಟಾ ಆಗಿದೆ ಕೇಸು. ಏನಾಗಿದೆ ಇಲ್ಲಿ, ಬಾಲ ಲೆಂತ್ ಏನೋ ಚಿಕ್ಕದಾಗಿದೆ, ಕತ್ತು ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ, ಸಮವಾಗಿಲ್ಲ ಇಲ್ಲಿ. ಓಕೆನಾ. ಸಮವಾಗಿ ಇಲ್ಲ, ಬಾಲ ಲೆಂತ್ ಚಿಕ್ಕದಾಗಿದೆ, ಕತ್ತು ಲೆಂತ್ ಜಾಸ್ತಿ ಹೊರಟೋಗಿದೆ. ಈಗೇನಾಗತ್ತೆ, ಬಾಜಿ ಜಾಸ್ತಿ ಮಾಡ್ಕೊಳತ್ತಾ, ಇಲ್ಲ. ಬಾಜಿ ಅಕ್ಕಿಯಲ್ಲಿ ಜಾಸ್ತಿ ಇದ್ದರೆ, ಅಕ್ಕಿ ಫಾರ್ ಎಕ್ಸಾಂಪಲ್ ಟೆಂಪರಲ್ಲಿ ಜಾಸ್ತಿ ಇದ್ದರೆ ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ. ಬಾಜಿ ಜಾಸ್ತಿ ಒಂದು ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಅದು ತುಂಬ ಜಾಸ್ತಿ ಪಾಯಿಂಟ್ಸ್ ಇದ್ದಾವೆ, ನಾನು ಬರ್ತಾ ವೀಡಿಯೋಸಲ್ಲಿ ಹೇಳ್ತೀನಿ. ಈಗ ಏನಾಗತ್ತೆ, ಕತ್ತು ಲೆಂತ್ ಜಾಸ್ತಿ ಬಾಲ ಲೆಂತ್ಗಿಂತ. ಓಕೆನಾ. ಈಗ ಗಾಳಿ ಬಂದಾಗ ಈ ಕತ್ತು ಲೆಂತ್ ಜಾಸ್ತಿ ಇರೋದಕ್ಕ ಏನಾಗುತ್ತೆ, ಅಕ್ಕಿ ಗಾಳಿಗೆ ನುಗ್ಗಲ್ಲ. ನುಗ್ದಿರ ಏನಾಗುತ್ತೆ, ಅದು ವಿಸ್ಟ್ಯಾಂಡ್ ಮಾಡಲ್ಲ ಗಾಳಿನ. ಆಗ ಏನಾಗುತ್ತೆ, ಗಾಳಿ ಜೊತೆನೇ ಹೊಟ್ಟೋಗುತ್ತೆ ಅಕ್ಕಿ. ಆಗ ಏನಾಗುತ್ತೆ, ಪಲ್ಲ ಜಾಸ್ತಿ ಆಗುತ್ತೆ. ಅರ್ಥ ಆಗಿದೆ ನಿಮಗೆ, ಪಲ್ಲ ಜಾಸ್ತಿ ಆಗುತ್ತೆ. ಆಗ ಅಕ್ಕಿ ಟೈಮ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ. ಈಗ ನೀವು ಇಲ್ಲಿ ನೋಡಿ 11:46 ಮಿನಿಟ್ಸ್ ಆಗಿ ಟೈಮ್ ಔಟ್ ಆಗಿದೆ ಅಕ್ಕಿ. ಅರ್ಥ ಆಗ್ತದೆ ನಿಮಗೆ ಯಾಕೆ ಟೈಮ್ ಔಟ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಅಕ್ಕಿ ಎಲ್ಲದರಲ್ಲೂ ಒಳ್ಳೆಯದಾಗಿದೆ, ಆದರೆ ಕತ್ತು ಲೆಂತ್ ಜಾಸ್ತಿ, ಗಾಳಿಗೆ ಅದು ಮುಖಾನೇ ಕೊಡಲ್ಲ. ಅರ್ಥ ಆಗ್ತದೆ ನಿಮಗೆ. ಕತ್ತು ಲೆಂತ್ ಜಾಸ್ತಿ ಆದರೆ ಅಲ್ಲಿ ವೀಕ್ ಸ್ಪಾಟ್, ಅದಕ್ಕೆ ಒಂದು ವೀಕ್ ಸ್ಪಾಟು. ಪಲ್ಲ ಜಾಸ್ತಿ ಹೊರಟೋಗುತ್ತೆ ಅಂದರೆ ಗಾಳಿ ಜೊತೆನೇ ಹೊರಟೋಗುತ್ತೆ ಅದು. ಅರ್ಥ ಆಗ್ತಿದೆಯಾ. ಆಗ ನಿಮಗೆ ಟೈಮ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ. ಕತ್ತು ಲೆಂತ್ ಜಾಸ್ತಿ ಇದ್ದರೆ ಪಲ್ಯ ಜಾಸ್ತಿ ಹೋಗುತ್ತೆ ಬಾಲ ಲೆಂತ್ಗಿಂತ. ಬಾಲ ಲೆಂತ್ ಜಾಸ್ತಿ ಇದ್ದರೆ ಕತ್ತು ಲೆಂತ್ಗಿಂತ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ, ಪರ್ಫಾರ್ಮೆನ್ಸು ಅಲ್ಲಿ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಾಯಿದೆ ನಿಮಗೆ. ಇದೊಂದು 2 ಪಾಯಿಂಟ್ಸ್ ನೀವು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇದು. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ನೋಡಿ ಒಂದು ಮೀಡಿಯಮ್ ಪ್ಯಾಟರ್ನ್ ಅಕ್ಕಿ ಇದು. ಕತ್ತು ಲೆಂತ್ ನೋಡ್ಕೊಳ್ಳಿ, ಬಾಲ ಲೆಂತ್ ನೋಡ್ಕೊಳ್ಳಿ, ಕರೆಕ್ಟಾಗಿದೆ. ಓಕೆನಾ. ಈ ವಿಡಿಯೋಲಿ ಇದೇ ಹೇಳೋಣ ಅಂತ ಫ್ರೆಂಡ್ಸ್. ಬಾಡಿ ಲೆಂತ್ ಬಗ್ಗೆ ಆಗಲಿ, ಬಾಡಿ ಲೆಂತು ಯಾವ ಥರ ಇರಬೇಕು ಅದು ನಾನು ಹೇಳ್ತೀನಿ. ಫಸ್ಟು ನಾವು ಕತ್ತು ಲೆಂತು ಮತ್ತು ಬಾಲ ಲೆಂತು ಮಾಡೋಣ, ಆಮೇಲೆ ಬಾಡಿ ಯಾವ ಥರ ಇರಬೇಕು, ಯಾವ ಥರ ಲೆಂತಲ್ಲಿ ಇದ್ದರೆ ಬಾಡಿ ಏನಾಗುತ್ತೆ, ಶಾರ್ಟ್ ಬಾಡಿ ಇದ್ದರೆ ಏನು, ಮೀಡಿಯಮ್ ಪ್ಯಾಟರ್ನ್ ಇದ್ದರೆ ಏನು ಎಲ್ಲ ನಾನು ಹೇಳ್ತೀನಿ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ನಾವು ನೆಕ್ಸ್ಟ್ ವೀಡಿಯೋಲ್ಲಿ ಬಾಡಿ ಶೇಪ್ ಬಗ್ಗೆ ಮಾತಾಡೋಣ. ಎಸ್ ಶೇಪ್ ಬರುತ್ತೆ, ಮತ್ತು ಬೆಂಟ್ ಶೇಪ್ ಬರುತ್ತೆ, ಮತ್ತು ನಾರ್ಮಲ್ಲು ಎರಡೂ ಇಲ್ಲ, ಸೆಂಟ್ರಲ್ ಬರುತ್ತೆ, ಆ ಥರ ಶೇಪ್ ಬರುತ್ತೆ. ಅದಿದ್ರೆ ಏನು, ಇದಿದ್ರೆ ಏನು, ಅದೊಂದು 3 ಟೈಪ್ಸ್ ಜನರಲ್ಲಾಗಿ ನಾವು ಕ್ಲಾಸಿಫೈ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋನ ಹೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನನಗೆ ಗೊತ್ತಿರುತ್ತೆ, ನಾನು ನಿಮಗೆ ಹೇಳ್ತೀನಿ, ಕ್ಲಾರಿಫೈ ಮಾಡ್ತೀನಿ. ಗೊತ್ತಿಲ್ಲ ಅಂದರೆ ನಿಮ್ಗೆ ತಿಳಿಸ್ಪಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.